ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಸಭೆಯು ಸಂಘದ ಆವರಣದಲ್ಲಿ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಈ ಒಂದು ಸಭೆಗೆ ಸಂಘದ ನಿರ್ದೇಶಕರುಗಳಾದ ಬತ್ಯಪ್ಪ, ಮುನಿಯಣ್ಣಯ್ಯ, ಜೆಎಂ ನಟರಾಜ್, ಎಸ್ ರಮೇಶ್, ಕರಿಯಪ್ಪ, ಸರ್ದಾರ್ ಬೇಗ್, ಚಿಕ್ಕನಾರಾಯಣ ಸ್ವಾಮಿ, ನಾರಾಯಣಪ್ಪ, ಶಿಲ್ಪಾ, ಜಯಲಕ್ಷ್ಮಿ, ಅಂಬರೀಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೆಆರ್ ರಾಜಣ್ಣ, ಮೇಲ್ವಿಚಾರಕರಾದ ಎಚ್ಆರ್ ಮುನಿರಾಜು, ಗುಮಾಸ್ತರಾದ ಪಿಕೆ ರಘು, ಕಾವ್ಯ, ಕಂಪ್ಯೂಟರ್ ಆಪರೇಟರ್ ಮಹೇಶ್, ಮಾರಾಟ ಗುಮಾಸ್ತ ಸಿಎಂ ನಟರಾಜ್, ಸಹಾಯಕ ಜೆಆರ್ ವೆಂಕಟೇಶ್ ಸೇರಿದಂತೆ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ಹಲವಾರು ರೀತಿಯ ಸಮಸ್ಯೆಗಳು ಹಾಗೂ ಸಂಘದ ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಮಾಕ್ನಳ್ಳಿ ರಮೇಶ್ ಅವರು ಮಾತನಾಡಿ, ಸರ್ಕಾರಗಳು ಸಹಕಾರ ಸಂಘಗಳ ಮೂಲಕ ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಸಂಘದಲ್ಲಿ ಠೇವಣಿ ಇಡುವುದು, ಕೃಷಿ ಸಾಲ, ಆಭರಣ ಸಾಲ ಸೇರಿದಂತೆ ಆರ್ಥಿಕ ವಹಿವಾಟನ್ನು ನಿರಂತರವಾಗಿ ಮಾಡುವುದರ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. ಪ್ರಮುಖವಾಗಿ ಜಡಿಗೇನಹಳ್ಳಿ ಎಸ್ಎಫ್ಸಿಎಸ್ ಸಂಘ 1977ರಲ್ಲಿ ಪ್ರಾರಂಭವಾಗಿ 49 ವರ್ಷಗಳನ್ನು ಪೂರೈಸಿದ್ದು 5610 ಷೇರುದಾರರನ್ನು ಹೊಂದಿದೆ. ಈ ಹಿಂದೆ ಷೇರಿನ ಬೆಲೆ 500 ನಿಗದಿಪಡಿಸಲಾಗಿತ್ತು. ಆದರೆ ಈಗ ಸರ್ಕಾರವೇ ಪ್ರತಿ ಷೇರಿನ ಬೆಲೆ ₹1000 ನಿಗದಿ ಮಾಡಿದ್ದು ಪ್ರತಿಯೊಬ್ಬ ಷೇರುದಾರರು ಉಳಿದ 500 ಪಾವತಿ ಮಾಡಬೇಕು ಎಂದರು. ಅಷ್ಟೇ ಅಲ್ಲದೆ ಪ್ರಸಕ್ತ ಸಾಲಿನಲ್ಲಿ ಸಂಘವು 18.5 ಲಕ್ಷ ಲಾಭಾಂಶವನ್ನು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಿ ಸಂಘಕ್ಕೆ ಆದಾಯ ಬರುವಂತೆ ಮಾಡುವ ಚಿಂತನೆ ನಡೆಸಲಾಗಿದೆ ಎಂದರು. ಜಾಗದಲ್ಲಿ ಶಾಶ್ವತವಾದಂಥ ಒಂದು ಬಾಡಿಗೆ ಬರುವಾಗ ಒಂದು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಈಗಾಗಲೇ ರೂಪುರೇಷೆಗಳನ್ನೆಲ್ಲ ಸಿದ್ಧ ಮಾಡ್ಯವ್ರೆ, ಸ್ಕೆಚ್ ಎಲ್ಲ ರೆಡಿ ಆಗಿದೆ, ಇಂಜಿನಿಯರ್ ನೇಮಕ ಮಾಡ್ಯವ್ರೆ. ಅಲ್ಲಿ ಒಂದು ಭವ್ಯವಾದ ಒಂದು ಕಟ್ಟಡನ ಇಲ್ಲ ಬಾಡಿಗೆ ಉದ್ದೇಶಕ್ಕಿರ್ಬೋದು, ಇಲ್ಲ ಒಂದು ಸಮುದಾಯ ಭವನ ಅಂತಲೂ ಆಗ್ಬೋದು. ಇನ್ನು ಅದು ಫೈನಲ್ ಆಗಿಲ್ಲ. ಈಗ ನಮ್ಮ ಇಲಾಖೆಯ ಮೇಲೆ ಕಳಿಸಿದ್ದಾರೆ ಏನು ಅಂತಂದ್ಬಿಟ್ಟು ಅವ್ರ ಅನುಮತಿ ಕೊಟ್ಟ ತಕ್ಷಣ ನಾವು ಕೆಲಸ ಶುರು ಮಾಡ್ತೀರಿ. ಈಗ ಅದರ ಹಣನ ಕಟ್ಟಡದ ನಿಧಿ ಅಂತ ಕಾದಿರಿಸಿದ್ದೀರಿ. ಹೌದೌದು. ಈ ಸಂಘನ ಹುಟ್ಟು ಹಾಕಿತ್ತು 77. ಅವರು ಅಧ್ಯಕ್ಷರಾಗಿ ಈ ಸಂಘ ಇಲ್ಲಿವರೆಗೆ ನಡೆದು ಬಂದಿದೆ. ಈ ಸಂಘದಿಂದ ಅನೇಕ ಒಂದು ಸವಲತ್ತುಗಳನ್ನ ನಮ್ಮ ರೈತರ ಪರವಾದಂತ ಒಂದು ಸಂಸ್ಥೆ ಇದು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನಷ್ಟು ಪಾಲ್ಗೊಳ್ಬೇಕು, ಇನ್ನಷ್ಟು ಸಾಲಗಳನ್ನ ನಮ್ಮ ಸಂಘದಿಂದ ತಗೋಬೇಕು. ಸರ್ಕಾರದ ವತಿಯಿಂದ ಈಗ ನಿಮಗೆ ಕಮ್ಮಿ ಬಡ್ಡಿ ದರದಲ್ಲಿ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿಯಿಂದ ಸಾಲನೂ ಕೊಡ್ತಾ ಇದ್ದಾರೆ. 2 ಲಕ್ಷದವರೆಗೂ ಈಗ ನಾವು ಕೊಡ್ತಾ ಇದ್ದೀವಿ. 1 ಎಕರೆಗೆ 1 ಲಕ್ಷ, 2 ಎಕರೆ ಕೊಟ್ರೆ ₹2 ಲಕ್ಷ ನಾವು ಇವಾಗ ಕೊಡ್ತಾ ಇದ್ದೀರಿ. ಬಡ್ಡಿ ಇಲ್ಲ, ಶೂನ್ಯ ಬಡ್ಡಿ ಸ್ಕೀಮ್. ಅದು ಉಪಯೋಗಿಸ್ಕೋಬೇಕು. ಸರ್ಕಾರ ಕೊಡ್ತದೆ ಅದನ್ನ. ರೈತರ ಪರವಾಗಿ ನಾವು ಸಂಸ್ಥೆ ಮೊದಲಿನಿಂದಲೂ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಾವು ಮಾರಾಟ ಮಳಿಗೆಗಳನ್ನ ನಮ್ಮ ಮಾಕನಹಳ್ಳಿ ಗ್ರಾಮದಲ್ಲಿ ಮಡಗಿದ್ದೀರಿ. ನಿಮಗೆಲ್ಲ ಸವಲತ್ತುಗಳು, ರೈತರ ಬೇಕಾದ ಸಾಮಗ್ರಿಗಳೆಲ್ಲ ಅಲ್ಲಿ ದೊರೆಯುತ್ತವೆ. ತಾವು ಹೆಚ್ಚಿಗೆ ತೊಡಸ್ಕೋಬೇಕು. ನಾನು ಬೇರೆ ಸಂಘಗಳಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿ ಸಾಲಗಳು ಪಡೆದಷ್ಟು ನಮ್ಮಲ್ಲಿ ಪಡಿತಾ ಇಲ್ಲ. ನಮ್ಮ ಜಡಿಗೇನಹಳ್ಳಿ ರೇಷ್ಮೆ ಬೆಳೆಗಾರರ ಸಂಘ ಅದೇನು ಕೊರತೆನೋ ನಾವೇನು ಯಾರೋ ಇದರಲ್ಲಿ ರಾಜಕಾರಣ ಏನೂ ಇಲ್ಲ. ಯಾರೇ ರೈತರು ಬರಲಿ, ರೈತರು ಸಾಲ, ಅವರ ಆಸ್ತಿ ಅದನ್ನು ಅಡಮಾನ ಮಾಡ್ಕೊಂಡು ನಾವು ಸಾಲ ಕೊಡ್ತೀವಿ. ಯಾರಿಗೇನು ನಾವೇನು ನಮ್ಗೆ ಅದರಲ್ಲಿ ತಾರತಮ್ಯನೇ ಇಲ್ಲ. ಯಾರಾದ್ರೂ ಆ ಥರ ಇದ್ರೆ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೇಳ್ಬೋದು, ಯಾವ ಕಾರಣದಿಂದ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಕೇಳ್ಬೋದು. ಅದರಿಂದ ತಾವು ಸವಲತ್ತನ್ನು ಪಡಿಬೇಕು. ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದಾಗ ಏನು ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಹೋದಾಗ ಈ ಬಡ್ಡಿ ದರದಲ್ಲಿ ಅಲ್ಲಿ ಸಾಲ ಸಿಗಲ್ಲ. ಅಲ್ಲಿ 12%, 8%, 7% ಅದು ಕಮ್ಮಿ ಸಾಲನೇ ಕೊಡಲ್ಲ ಅವರು. ಇಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ, ಸಹಕಾರ ಸಂಘಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ಇದು ರೈತರ ಬ್ಯಾಂಕು, ರೈತರಿಗೆ ನೇರವಾಗಿ ಹಣ ಸಿಕ್ಕಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಹಕಾರಿ ಸಂಸ್ಥೆಗಳನ್ನ, ಸಹಕಾರ ಸಂಘಗಳನ್ನ ಹುಟ್ಟು ಹಾಕಿರೋ ಉದ್ದೇಶ. ಆದ್ರಿಂದ ತಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡ್ತೀನಿ.